ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಸೊ ನೀವೇನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅದರಲ್ಲೂ ಎಸ್ಪೆಷಲಿ ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಮತ್ತೊಂದು ನೋಟಿಫಿಕೇಶನ್ಸ್ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದು ರಿಕ್ರೂಟ್ಮೆಂಟ್ ಆಫ್ ಕ್ಲರ್ಕ್ ಅಥವಾ ಪ್ರೊಬೇಷನರಿ ಕ್ಲರ್ಕ್ ಇನ್ ಸೌತ್ ಇಂಡಿಯನ್ ಬ್ಯಾಂಕ್. ಸೊ ಸೌತ್ ಇಂಡಿಯನ್ ಬ್ಯಾಂಕಲ್ಲೂ ಕೂಡ ಕ್ಲರ್ಕ್ ಮತ್ತು PO ಎರಡೂ ನೋಟಿಫಿಕೇಶನನ್ನು ಕಾಲ್ ಫಾರ್ ಮಾಡಿದ್ದಾರೆ. ಸೊ ಯಾಕಂದರೆ ಪ್ರೀವಿಯಸ್ ಇಯರ್ ಸೌತ್ ಇಂಡಿಯನ್ ಬ್ಯಾಂಕಲ್ಲಿ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ ಕಾಲ್ ಫಾರ್ ಆಗಿರಲಿಲ್ಲ. ಸೊ 2 years ಬ್ಯಾಕ್ ನಿಮಗೆ ಕಾಲ್ ಫಾರ್ ಮಾಡಿದರು. ಸೊ ಈಗ ಪ್ರೊಬೇಷನರಿ ಕ್ಲರ್ಕ್ ಕೂಡ ಇದೆ, ಅದೇ ರೀತಿ ಪ್ರೊಬೇಷನರಿ ಆಫೀಸರ್ಸ್ ಪೋಸ್ಟ್ ಕೂಡ ಇದೆ. ಸೊ ಎರಡಕ್ಕೂ ಕೂಡ ಬೇಸ್ಡ್ ಆನ್ ದಟ್ ಏನು ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್ ಕೇಳಿದ್ದಾರೆ ಅಥವಾ ಅದರ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಬೇಸ್ಡ್ ಆನ್ ದಟ್ ನೀವು ಅದನ್ನು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ನಾನು ಫಸ್ಟು ಈ ಪ್ರೊಬೇಷನರಿ ಕ್ಲರ್ಕ್ ಏನಿದೆ, ಸೊ ಈ ಕ್ಲರ್ಕಿನ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಥವಾ ಡೇಟ್ಸ್ ಆಗಿರ್ಬೋದು, ಸೊ ಸ್ಟಾರ್ಟಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಅಥವಾ ಎಂಡಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಆಗಿರ್ಬೋದು, ಅಥವಾ ಎಕ್ಸಾಮಿನೇಷನ್ ಸೆಂಟರ್ ಆ್ಯಂಡ್ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ಅಥವಾ ಮೋಡ್ ಆಫ್ ಸೆಲೆಕ್ಷನ್ ಅಂತ ಹೇಳ್ತೀವಿ. ಸೊ ಈ ಮೋಡ್ ಆಫ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಫಸ್ಟ್ ಡಿಸ್ಕಸ್ ಮಾಡ್ತೀನಿ. ಸೊ ಅದರಲ್ಲೂ ಕೂಡ ನಿಮ್ಮ ಪ್ರೊಬೇಷನರಿ ಆಫ್ ಕ್ಲರ್ಕ್, ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರೊಬೇಷನರಿ ಆಫ್ ಅಥವಾ ಆಫೀಸರ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಬೇಸ್ಡ್ ಆನ್ ದಟ್ ನಿಮ್ಮ ಕ್ರೈಟೀರಿಯಾನ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಕ್ವಾಲಿಫಿಕೇಶನ್ಸ್ ಇದೆ ಅಥವಾ ಅಲ್ಲಿ ಫಸ್ಟ್ ಕ್ಲಾಸ್ ಇರಬೇಕು ಅಂತ ಏನೋ ಒಂದು ಕಂಡೀಷನ್ಸ್ ಹೇಳ್ತಾರೆ. ಸೊ ಎಲ್ಲ ಕಂಡೀಷನ್ಸ್ಗಳು ಕೂಡ ಸ್ಯಾಟಿಸ್ಫೈ ಆಗಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಬಂದರೆ ಸೊ ಸೌತ್ ಇಂಡಿಯನ್ ಬ್ಯಾಂಕ್, ಸೊ ಇಲ್ಲಿ ಯಾವುದೇ IBPS ಅಂಡರಲ್ಲಿ ಬರೋದಿಲ್ಲ, ಯಾಕಂದರೆ ಇದು ಒಂದು ಪ್ರೈವೇಟ್ ಬ್ಯಾಂಕ್ ಆಗಿರುತ್ತೆ. ಸೊ ಹಾಗಾಗಿ ಸೌತ್ ಇಂಡಿಯನ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಆಗಿರೋದ್ರಿಂದ ಸೊ ಡೈರೆಕ್ಟಾಗಿ ಅವರು ಎಕ್ಸಾಮನ್ನು ಕಾಲ್ ಫಾರ್ ಮಾಡಿ, ಸೊ ಥ್ರೂ ದ್ಯಾಟ್ ಅದು ಕ್ಲರ್ಕ್ ಆಗಿರ್ಬೋದು ಅಥವಾ ಪ್ರೊಬೇಷನರಿ ಆಫೀಸರ್ ಆಗಿರ್ಬೋದು, ಸೊ ರಿಕ್ರೂಟ್ಮೆಂಟ್ ನೋಟಿಫಿಕೇಶನನ್ನು ಕಾಲ್ ಫಾರ್ ಮಾಡುವಂಥದ್ದು. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಟೆಂಟೇಟಿವ್ ಡೇಟ್ಸ್ ಅಂದರೆ ಸ್ಟಾರ್ಟಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಆಗಿರ್ಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸೊ ಅದರಲ್ಲಿ ಏಜ್ ಲಿಮಿಟ್ ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಆಗಿರ್ಬೋದು. ನೆಕ್ಸ್ಟ್ ಮೋಡ್ ಆಫ್ ಸೆಲೆಕ್ಷನಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಆಗಿರ್ಬೋದು ಆ್ಯಂಡ್ ಇಂಟರ್ವ್ಯೂ ಆಗಿರ್ಬೋದು. ಸೊ ನೆಕ್ಸ್ಟ್ ಫೈನಲ್ ಆಗಿ ನಿಮಗೆ ಮೇಜರ್ ಆಗಿ ಗೊತ್ತಿರಬೇಕಾಗಿದ್ದು ಎಕ್ಸಾಮಿನೇಷನ್ ಸೆಂಟರ್. ಸೊ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳನ್ನು ಕೊಡ್ತಾರೆ. ಸೊ ಫಸ್ಟ್ ನಾವು ಇಂಪಾರ್ಟೆಂಟ್ ಡೇಟ್ಸ್ಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಸೊ ಈ ಸೌತ್ ಇಂಡಿಯನ್ ಬ್ಯಾಂಕ್ ಕ್ಲರ್ಕ್ ಏನಿದೆ, ಸೊ ಆನ್ಲೈನ್ ಅಪ್ಲಿಕೇಶನ್ಸ್ ಸ್ಟಾರ್ಟಿಂಗ್ ಡೇಟ್ ಇರುವಂಥದ್ದು 5/1/2022. ಸೊ ಎಂಡ್ ಡೇಟ್ ನಿಮಗೆ 11/1/2022. ಸೊ ತುಂಬ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಇರುತ್ತೆ. ಯಾಕಂದರೆ ಬೇರೆ ರಿಕ್ರೂಟ್ಮೆಂಟ್ಗಳ ರೀತಿ IBPS ಆಗಿರ್ಬೋದು ಅಥವಾ SSC ಆಗಿರ್ಬೋದು 1 month or 15 days ಟೈಮ್ ಕೊಡೋದಿಲ್ಲ ನಿಮಗೆ. ಜಸ್ಟ್ 5ಗೆ ಸ್ಟಾರ್ಟ್ ಆಗಿ 11ಗೆ ಕ್ಲೋಸ್ ಆಗುತ್ತೆ ಅಪ್ಲಿಕೇಶನು. ಹಾಗಾಗಿ ಸಾಧ್ಯವಾದಷ್ಟು ಬೇಗ ನೀವು ಅದನ್ನು ಅಪ್ಲೈ ಮಾಡಿ. ಯಾಕಂದರೆ ಸೊ ನಿಮಗೆ ಎಲ್ಲ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಿದಾಗ ಸೊ ನಿಮ್ಮ ನಾಲೆಡ್ಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೋ ಒಂದು ಎಕ್ಸಾಮು ಕ್ಲಿಯರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಆನ್ಲೈನ್ ಟೆಸ್ಟ್ ಡೇಟಿಗೆ ಬಂದರೆ, ಸೊ ಇನ್ ದಿ ಮಂತ್ ಆಫ್ ಫೆಬ್ರವರಿಯಲ್ಲಿ ಅವರು ಆನ್ಲೈನ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅದು ಕೂಡ ನಿಮಗೆ ಸಿಂಗಲ್ ಎಕ್ಸಾಮ್ ಆಗಿರುತ್ತೆ. ಸೊ ಹಾಗಾಗಿ ಅದು ಕೂಡ ಗೊತ್ತಿರಬೇಕು. ಸೊ ಅದೇ ರೀತಿ ನೆಕ್ಸ್ಟು ಸೊ ಪ್ಲೇಸ್ ಆಫ್ ಪೋಸ್ಟಿಂಗ್ ನೋಡ್ತಾ ಹೋಗೋದಾದ್ರೆ, ಸೊ ಯಾವ್ಯಾವ ಪ್ಲೇಸಲ್ಲಿ ನಿಮಗೆ ಪೋಸ್ಟಿಂಗ್ಸ್ ಕೊಡುವಂತಹ ಚಾನ್ಸಸ್ ಇರುತ್ತೆ ಅಂದರೆ, ಸೊ ಅದು ಕೇರಳ ಇದೆ, ಅದೇ ರೀತಿ ತಮಿಳ್ನಾಡಿದೆ, ಸೊ ಪುದುಚೇರಿ ಇದೆ, ಅಥವಾ ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಡೆಲ್ಲಿ, ಗುಜರಾತ್, ವೆಸ್ಟ್ ಬೆಂಗಾಲ್, UP, ಗೋವಾ ಆ್ಯಂಡ್ ಒಡಿಶಾ. ಇಷ್ಟು ಸ್ಟೇಟ್ಗಳಲ್ಲಿ ಸೊ ನಿಮಗೆ ಪೋಸ್ಟಿಂಗ್ಸನ್ನು ಕೊಡುವಂತಹ ಚಾನ್ಸಸ್ ಇರುತ್ತೆ. ಸೊ ಕರ್ನಾಟಕ ಆಗಿರೋದ್ರಿಂದ ಅಥವಾ ಕರ್ನಾಟಕದ ಆಸ್ಪಿರೆಂಟ್ಸ್ ಆದರೆ ನಿಮಗೆ ಯೂಶ್ವಲ್ ಆಗಿ ಕರ್ನಾಟಕದಲ್ಲೇ ಪೋಸ್ಟಿಂಗ್ಸನ್ನು ಕೊಡ್ತಾ ಹೋಗ್ತಾರೆ. ಅದರ್ ಸ್ಟೇಟ್ಸ್ ಆದರೆ ನೀವು ಕನ್ಸರ್ನ್ಡ್ ಸ್ಟೇಟ್ಸಲ್ಲಿ ನಿಮಗೆ ಪೋಸ್ಟಿಂಗ್ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಪ್ಲೇಸ್ ಆಫ್ ಪೋಸ್ಟಿಂಗ್ಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ನೆಕ್ಸ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಅದರಲ್ಲೂ ಕೂಡ ನಾವು ಮೇಜರ್ ಆಗಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮತ್ತು ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ, ಸೊ ಆ್ಯಸ್ ಎ ಕ್ಲರ್ಕ್ ಆಗಿ ನೀವು ಸೌತ್ ಇಂಡಿಯನ್ ಬ್ಯಾಂಕಲ್ಲಿ ಸೆಲೆಕ್ಟ್ ಆಗಬೇಕು ಅಂದರೆ ಸೊ ಗ್ರಾಜ್ಯುಯೇಷನ್ ಅಥವಾ ಸೊ SSLC ಆ್ಯಂಡ್ ಹೈಯರ್ ಸೆಕೆಂಡರಿ ಲೆವೆಲ್ ಹೇಳ್ತಾನೆ, ಅಥವಾ ಆ್ಯಂಡ್ ಗ್ರಾಜ್ಯುಯೇಷನ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಅಂದರೆ ನೀವು ಗ್ರಾಜ್ಯುಯೇಷನಲ್ಲಿ 60% ಮಾರ್ಕ್ಸನ್ನು ಸ್ಕೋರ್ ಮಾಡಿರಬೇಕು. ಸೊ ಅದು ಕೂಡ ರೆಗ್ಯುಲರ್ ಕೋರ್ಸಲ್ಲಿ. ಸೊ ಗ್ರಾಜ್ಯುಯೇಷನ್ ಇನ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟ್ರೀಮ್, ಅಂದರೆ ಎನಿ ಗ್ರಾಜ್ಯುಯೇಷನ್ಸ್ ಅಂತ ಹೇಳ್ತೀವಿ. ಸೊ ಯಾವುದೇ ಗ್ರಾಜ್ಯುಯೇಟ್ಸ್ ಆಗಿರ್ಬೋದು. ಸೊ ಯಾವುದೇ ಗ್ರಾಜ್ಯುಯೇಟ್ಸ್ ಆದರೂ ಕೂಡ ನೀವು 60% ಮಾರ್ಕ್ಸ್ ಸ್ಕೋರ್ ಮಾಡಿರಬೇಕಾಗತ್ತೆ ಇನ್ ರೆಗ್ಯುಲರ್ ಕೋರ್ಸಲ್ಲಿ. ಸೊ ಅದೇ ರೀತಿ ನೆಕ್ಸ್ಟು ಏಜ್ ಲಿಮಿಟಿಗೆ ಬಂದರೆ, ಸೊ ಇದು ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಏಜ್ ಲಿಮಿಟಲ್ಲಿ ಬಂದರೆ ನಾವು ನಾಟ್ ಮೋರ್ ದ್ಯಾನ್ 26 years ಅಂತ ಹೇಳ್ತಾನೆ. ಅಂದರೆ 26 yearsಗಿಂತ ಕಡಿಮೆ ಏಜ್ ಆಗಿರಬೇಕು. ಸೊ ಮೋರ್ ದ್ಯಾನ್ 26 years ಆಗಿದ್ರೆ ಸೊ ನೀವು ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. Candidate should born not earlier than 1/12/1995 and not later than 30/11/2003. ಸೊ ಈ ಎರಡೂ ಡೇಟ್ಗಳು ಇನ್ಕ್ಲೂಸಿವ್ ಆಗಿರುತ್ತೆ. ಅಂದರೆ ನೀವು 1/12/1995ಗಿಂತ ಮೊದಲು
ಬಾರ್ನ್ ಆಗಿರಬಾರ್ದು, ಅಥವಾ 30/11/2003 ಆದಮೇಲೆ ಬಾರ್ನ್ ಆಗಿರ್ಬೋದು. ಸೊ ಇನ್ ಬಿಟ್ವೀನ್ ಈ ಡೇಟ್ಸಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕಾಗತ್ತೆ. ಸೊ ಇಲ್ಲಿ ರಿಲ್ಯಾಕ್ಸೇಷನ್ ಅನ್ನೋದೇನಿದೆ ಅಥವಾ ಏಜ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಸೊ ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಫಾರ್ 5 years ಫಾರ್ SC/ST ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀವಿ. ಅಂದರೆ ಈ SC/ST ಕ್ಯಾಂಡಿಡೇಟ್ಸ್ ಏನಿದ್ದೀರಾ ನಿಮಗೆ 5 years ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಅದು ಕೂಡ ಅಪ್ಪರ್ ಏಜ್ ಲಿಮಿಟಲ್ಲಿ, ಅಂದರೆ 26 yearsಗೆ ನಿಮಗೆ ಪ್ಲಸ್ 5 years ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನೀವು 31 years ತನಕ ಈ ಎಕ್ಸಾಮನ್ನು ಅಪ್ಲೈ ಮಾಡ್ಬೋದು, ಅಥವಾ 31 years ಆಗಿದ್ರು ಕೂಡ ನೀವು ಎಲಿಜಿಬಲ್ ಆಗಿರ್ತೀರಾ ಅಪ್ಲೈ ಮಾಡೋಕ್ಕೆ. ಸೊ SC/ST ಆಸ್ಪಿರೆಂಟ್ಸಿಗೆ ಮಾತ್ರ ಇಲ್ಲಿ 5 years ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಉಳಿದಂತೆ ನಾರ್ಮಲ್ ಆಸ್ಪಿರೆಂಟ್ಸ್ ಏನಿದ್ರೆ ನೀವು ನಾಟ್ ಮೋರ್ ದ್ಯಾನ್ 26 years ಆಗಿದ್ರೆ ಮಾತ್ರ ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಅದರ್ ರಿಕ್ವೈರ್ಮೆಂಟ್ಸ್ ಅಲ್ಲೂ ಕೂಡ ಗೊತ್ತಿರಬೇಕಾಗುತ್ತೆ. ಸೊ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಮತ್ತೊಂದು ಹೇಳ್ತಾರೆ, ಅಥವಾ ಒಂದು ಸ್ಟೇಟಲ್ಲಿ ನೀವು ಕಂಟಿನ್ಯೂಸ್ ಆಗಿ 5 years ಇರಬೇಕು. ಸೊ ರಿಸೈಡಿಂಗ್ ಇನ್ ದಿ ಸೇಮ್ ಅಂತ ಹೇಳ್ತಾರೆ. ಅಥವಾ ಸ್ಟೇಟ್ಸ್, ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ಕರ್ನಾಟಕದ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಗೊತ್ತಿರಬೇಕಾಗತ್ತೆ, ಅದರ್ ದ್ಯಾನ್ ಇಂಗ್ಲಿಷ್ ಬಿಟ್ಟು ನಿಮ್ಮ ಸ್ಟೇಟ್ ಲ್ಯಾಂಗ್ವೇಜ್ ಏನಿದೆ ಆ ಸ್ಟೇಟ್ ಲ್ಯಾಂಗ್ವೇಜಿನ ಕನ್ಸರ್ನಡ್ ಸ್ಟೇಟ್ ಆದರೆ ಆ ಸ್ಟೇಟಿನ ಲ್ಯಾಂಗ್ವೇಜ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಪ್ರೊಫಿಷಿಯನ್ ಇನ್ ಲೋಕಲ್ ಲ್ಯಾಂಗ್ವೇಜ್. ಸೊ ಲೋಕಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ಪ್ರೊಫಿಷಿಯನ್ಸಿ ಇರಬೇಕಾಗುತ್ತೆ. ಸೊ ಅದು ಕೂಡ ಒಂದು ಅದರ್ ರಿಕ್ವೈರ್ಮೆಂಟ್ಸ್ ಆಗಿರುತ್ತೆ. ಹಾಗಾಗಿ ಈ ಎಲ್ಲ ರಿಕ್ವೈರ್ಮೆಂಟ್ಸ್ಗಳು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಸೊ ಪ್ರೊಬೇಷನರಿ ಪೀರಿಯಡ್. ಸೊ ಯಾಕಂದರೆ ನೀವು ಏನು ಕ್ಲರ್ಕ್ ಆಗಿ ಅಪಾಯಿಂಟ್ ಆಗ್ತೀರಾ, ಸೊ ಅಲ್ಲಿ ನಿಮಗೆ 6 months ಅಥವಾ 1 year ಪ್ರೊಬೇಷನರಿ ಪೀರಿಯಡ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ 6 months ನಿಮಗೆ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಸೊ ಕನ್ಫರ್ಮೇಷನ್ ವಿಲ್ ಬಿ ಸಬ್ಜೆಕ್ಟ್ ಟು ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಡ್ಯೂರಿಂಗ್ ದಿ ಪ್ರೊಬೇಷನರಿ ಪೀರಿಯಡ್. ಸೊ ನೀವೇನು ಪ್ರೊಬೇಷನರಿ ಪೀರಿಯಡಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಕೊಡ್ತೀರಾ, ಸೊ ಆ ಪರ್ಫಾರ್ಮೆನ್ಸ್ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ಇದ್ದರೆ ಮಾತ್ರ ನಿಮಗೆ ಜಾಬ್ ಕನ್ಫರ್ಮೇಷನ್ ಕೊಡ್ತಾ ಹೋಗ್ತಾರೆ. ಸೊ ಅದೇ ರೀತಿ ಸರ್ವಿಸ್ ಅಗ್ರಿಮೆಂಟ್ ಪೀರಿಯಡ್ ಏನಿದೆ, ಸೊ 3 years ಅಗ್ರಿಮೆಂಟ್ ಕೂಡ ಇರುತ್ತೆ. ಹಾಗಾಗಿ ಸೊ ನೀವು ಸೆಲೆಕ್ಷನ್ ತಗೊಳ್ಬೇಕಾದ್ರೆ ಇಲ್ಲಿ ಥಿಂಕ್ ಮಾಡಬೇಕಾಗುತ್ತೆ. 3 years ಅಗ್ರಿಮೆಂಟ್ ಇರುತ್ತೆ, ಜೊತೆಗೆ ನಿಮ್ಮ ಕನ್ಫರ್ಮೇಷನ್ ಕೊಡುವಂಥದ್ದು ಸ್ಯಾಟಿಸ್ಫ್ಯಾಕ್ಟರಿ ಸರ್ವಿಸ್ ಅಥವಾ ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಡ್ಯೂರಿಂಗ್ ದಿ 6 months ಅಥವಾ ಪ್ರೊಬೇಷನರಿ ಪೀರಿಯಡಲ್ಲಿ ನೀವು ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಇದ್ದರೆ ನಿಮಗೆ ನೆಕ್ಸ್ಟ್ ಕನ್ಫರ್ಮೇಷನನ್ನು ಕೊಡ್ತಾ ಹೋಗ್ತಾರೆ. ಸೊ ಅದು ಕೂಡ ಗೊತ್ತಿರಬೇಕು. ಅದೇ ರೀತಿ ನೆಕ್ಸ್ಟು ಕಾಂಪನ್ಸೇಷನ್ ಪ್ಯಾಕೇಜ್ ಅಂತ ಹೇಳ್ತೀವಿ, ಅಥವಾ ಏನು ನೀವು ಪೇ ಸ್ಕೇಲ್ ಅಂತ ಹೇಳ್ತೀರಾ. ಇಲ್ಲಿ IBA ಅಪ್ರೂವ್ಡ್ ಪೇ ಸ್ಕೇಲ್ ಏನಿದೆ, ಸೊ ಆ ಪೇ ಸ್ಕೇಲ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ನಿಮ್ಮ ಪೇ ಸ್ಕೇಲ್ ಆಗಿರುತ್ತೆ. ಸೊ ಇದು IBA ಅಪ್ರೂವ್ಡ್ ಪೇ ಸ್ಕೇಲ್ ಅಂತ ಹೇಳ್ತೀವಿ. ಸೊ IBA ಅಪ್ರೂವ್ಡ್ ಪೇ ಸ್ಕೇಲ್ಗೆ ನೀವು ಕೂಡ ಎಲಿಜಿಬಲ್ ಆಗಿರ್ತೀರಾ. ಸೊ ಆಸ್ ಎ ಸೌತ್ ಇಂಡಿಯನ್ ಬ್ಯಾಂಕ್ ಕ್ಲರ್ಕ್ ಆದರೆ, ಅಥವಾ ವಿಲ್ ಬಿ ಎಲಿಜಿಬಲ್ ಫಾರ್ ಪರ್ಫಾರ್ಮೆನ್ಸ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲ ರೀತಿಯ ಇನ್ಸೆಂಟಿವ್ಸ್ ಅಥವಾ ಬೆನಿಫಿಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಆಸ್ ಎ ಕ್ಲರ್ಕ್ ಆಗಿ ಅಥವಾ ನಾರ್ಮಲ್ ಬ್ಯಾಂಕಿಂಗ್ ಸೆಕ್ಟರ್ಲಿ ನಿಮಗೆ ಏನು ಬೆನಿಫಿಟ್ಸ್ ಸಿಗುತ್ತೋ ಆ ಬೆನಿಫಿಟ್ಸ್ ಇಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಸೊ ಅದೇ ರೀತಿ ಅಪ್ಲಿಕೇಶನ್ ಫೀಸ್ಗಳನ್ನು ನೋಡ್ತಾ ಹೋಗೋದಾದರೆ, ಸೊ ಜನರಲ್ ಕ್ಯಾಟಗರಿ ಆದರೆ ನೀವು 800 rupees ಫೀಸನ್ನು ಪೇ ಮಾಡಬೇಕಾಗುತ್ತೆ. SC/ST ಆದರೆ ಮಾತ್ರ 200 rupeesನ ಪೇ ಮಾಡಬೇಕಾಗುತ್ತೆ. ಸೊ ಜನರಲ್ ಕ್ಯಾಟಗರಿ ಅದರಲ್ಲಿ EWS ಅಥವಾ OBC ಯಾರೇ ಆದರೂ ಕೂಡ ನೀವು 800 rupees ಫೀಸನ್ನು ಪೇ ಮಾಡಲೇಬೇಕು. ಸೊ ಅದರಂತೆ ಉಳಿದಿರುವಂತಹ SC/ST ಕ್ಯಾಟಗರಿ ಆದರೆ ನಿಮಗೆ 200 rupees ಫೀಸ್ ಇರುತ್ತೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ಸೊ ಮೋಡ್ ಆಫ್ ಸೆಲೆಕ್ಷನ್. ಸೊ ಯಾವ ರೀತಿ ನಿಮಗೆ ಮೋಡ್ ಆಫ್ ಸೆಲೆಕ್ಷನ್ ಇರುತ್ತೆ. ಸೊ ಫಸ್ಟು ಆನ್ಲೈನ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ನಿಮಗೆ ಇಂಟರ್ವ್ಯೂ ಇರುತ್ತೆ. ಸೊ ಇದು 2 ಸ್ಟೇಜ್ಗಳನ್ನು ನೀವು ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಸೊ ಯಾಕಂದರೆ ಫಸ್ಟ್ ಆನ್ಲೈನ್ ಟೆಸ್ಟ್ ಇರುತ್ತೆ. ಒಂದು ನೆನಪಿರ್ಬೇಕು ನಿಮಗೆ, ಇಲ್ಲಿ ಯಾವುದೇ ರೀತಿಯ ಪ್ರಿಲಿಮ್ಸ್ ಮೇನ್ಸ್ ಅನ್ನುವಂತಹ ಎಕ್ಸಾಮ್ ಇರೋದಿಲ್ಲ, ಅಥವಾ ಪ್ರಿಲಿಮಿನರಿ ಎಕ್ಸಾಮ್ ಮತ್ತು ಮೇನ್ಸ್ ಎಕ್ಸಾಮಿನೇಷನ್ ಅಂತ ಇರೋದಿಲ್ಲ. ಸೊ ಡೈರೆಕ್ಟಾಗಿ ಸಿಂಗಲ್ ಎಕ್ಸಾಮನ್ನೇ ಕಂಡಕ್ಟ್ ಮಾಡ್ತಾರೆ. ಸೊ ಅದು ಕೂಡ ನಿಮಗೆ ಆನ್ಲೈನ್ ಟೆಸ್ಟೇ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ ನೀವು IBPS ಎಕ್ಸಾಮ್ಗಳಿಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿ ಮೇನ್ಸ್ ಎಕ್ಸಾಮ್ ಬರೀತಿರೋ ಸೊ ಅದೇ ರೀತಿ ಸಿಂಗಲ್ ಎಕ್ಸಾಮ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಪ್ರಿಲಿಮಿನರಿ ಎಕ್ಸಾಮ್ ಇರೋದಿಲ್ಲ, ಒಂದೇ ಎಕ್ಸಾಮ್ ಇರುತ್ತೆ. ಸೊ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರಿಂದ ನಿಮ್ಗೆ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂ ಕೂಡ ಕ್ಲಿಯರ್ ಮಾಡಿದ್ರಿಂದ ನಿಮಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಕೊಡುವಂಥದ್ದು. ಹಾಗಾಗಿ ಮೋಡ್ ಆಫ್ ಸೆಲೆಕ್ಷನ್ ನಿಮ್ಮ IBPS ಎಕ್ಸಾಮಿಗೆ ಕಂಪೇರ್ ಮಾಡಿದರೆ ಸೌತ್ ಇಂಡಿಯನ್ ಬ್ಯಾಂಕ್ ಕ್ಲರ್ಕ್ ಏನಿದೆ ಚೇಂಜಸ್ ಇರುತ್ತೆ. ಓನ್ಲಿ ಸಿಂಗಲ್ ಎಕ್ಸಾಮ್ ಇರುತ್ತೆ. ದಟ್ ಮೀನ್ಸ್ ಡೈರೆಕ್ಟ್ ಮೇನ್ಸ್ ಎಕ್ಸಾಮ್ ಏನಿರುತ್ತೆ ಅದನ್ನು ನೀವು ಬರಿಬೇಕಾಗುತ್ತೆ. ಜೊತೆಗೆ ಇಂಟರ್ವ್ಯೂ ಏನಿದೆ ಆ ಇಂಟರ್ವ್ಯೂನು ಕೂಡ ನೀವು ಕ್ಲಿಯರ್ ಮಾಡಬೇಕು. ಸೊ ಎರಡನ್ನೂ ಕ್ಲಿಯರ್ ಮಾಡಿದ್ರಿಂದ ನಿಮಗೆ ಫೈನಲ್ ಆಗಿ ಅಪಾಯಿಂಟ್ಮೆಂಟ್ ಕೊಡುವಂಥದ್ದು. ಸೊ ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟು
ಆನ್ಲೈನ್ ಟೆಸ್ಟ್ ನೋಡೋದಾದ್ರೆ ಅಥವಾ ನಾವೇನು ಆನ್ಲೈನ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಸೊ ಯಾವ ರೀತಿ ನಿಮಗೆ ಆನ್ಲೈನ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಡೈರೆಕ್ಟ್ ಮೈನ್ಸ್ ಇರುತ್ತೆ, ಇಲ್ಲಿ ಯಾವುದೇ ರೀತಿಯ ಪ್ರಿಲಿಮ್ಸ್ ಅಂತ ಎಕ್ಸಾಮ್ ಇರೋದಿಲ್ಲ ಅಥವಾ ಪ್ರಿಲಿಮಿನರಿ ಎಕ್ಸಾಮ್ ಇರೋದಿಲ್ಲ. ಸೊ ಡೈರೆಕ್ಟ್ ಮೈನ್ಸಿಗೆ ಬಂದರೆ 4 ಸೆಕ್ಷನ್ ಇರುತ್ತೆ ನಿಮಗೆ. ಟೋಟಲ್ ಆಗಿ 160 ಕ್ವಶನ್ಸನ್ನು ಕೇಳ್ತಾರೆ 200 ಮಾರ್ಕ್ಸಿಗೆ. ಸೊ ಅದು ಕೂಡ ನಿಮಗೆ ಸೆಕ್ಷನಲ್ ಟೈಮ್ ಇರುತ್ತೆ. ಸೊ ಟೈಮ್ ಸೆಕ್ಷನ್ ವೈಸ್ ಇರುತ್ತೆ. ಸೊ ಲ್ಯಾಂಗ್ವೇಜ್ ಬಂದರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ ಇರುತ್ತೆ, ಬೇರೆ ಯಾವುದೇ ಲ್ಯಾಂಗ್ವೇಜ್ಗಳಲ್ಲಿ ನಿಮಗೆ ಕ್ವಶನ್ಸ್ ಕೂಡ ಇರೋದಿಲ್ಲ. ಓನ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಥವಾ ಇಂಗ್ಲೀಷ್ ವರ್ಷನ್ ಅಂತ ಹೇಳ್ತಾರೆ ಅವರು. ಹಾಗಾಗಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ ಕ್ವಶನ್ಸ್ ಇರುತ್ತೆ. ಸೊ ಫಸ್ಟ್ ಸೆಕ್ಷನ್ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ಗೆ ಬಂದರೆ 40 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸಿಗೆ. ಜನರಲ್ ಎಕಾನಮಿ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್, ಇಲ್ಲೂ ಕೂಡ ಅಷ್ಟೇ 40 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸಿಗೆ. ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸಿಗೆ. ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಸಬ್ಜೆಕ್ಟನ್ನು ನೀವು ಅಥವಾ ಸೆಕ್ಷನ್ಸನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಸಬ್ಜೆಕ್ಟ್ ಇರೋದಿಲ್ಲ. ಇನ್ ಪ್ಲೇಸ್ ಆಫ್ ದ್ಯಾಟ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಕೊಡ್ತಾರೆ. 40 ಕ್ವಶನ್ಸನ್ನು 50 ಮಾರ್ಕ್ಸಿಗೆ. ಅಂದರೆ ಫುಲ್ ನಿಮಗೆ DI ಅಥವಾ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಇರುತ್ತೆ. ಅದರಲ್ಲಿ ನಿಮಗೆ ಟ್ಯಾಬ್ಯುಲರ್ ಡಾಟಾ ಆಗಿರ್ಬೋದು ಅಥವಾ ಕ್ಯಾಸ್ಲೆಟ್ DI ಆಗಿರ್ಬೋದು, ಮಿಸಲೇನಿಯಸ್ ಅಥವಾ ನಾವೇನು ಮಿಸ್ಸಿಂಗ್ DI ಅಂತ ಹೇಳ್ತೀವಿ, ಅಥವಾ ಮಿಸಲೇನಿಯಸ್ನ ನಿಮಗೆ DI ಇಲ್ಲಿ ಕೊಡ್ಬೋದು. ಸೊ ಅದು ಪ್ರಾಬ್ಲಮ್ಸ್ ಆನ್ ಟ್ರೈನು, CI, SI, ಕಾಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್, ಯಾವುದೇ ಕಾನ್ಸೆಪ್ಟ್ಸ್ ಆಗಿರ್ಬೋದು ಅದನ್ನು ನಿಮಗೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಹಾಗಾಗಿ ಅದು ಕೂಡ ಗೊತ್ತಿರಬೇಕಾಗುತ್ತೆ. ಕಂಪ್ಲೀಟ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ನೇ ಇರುತ್ತೆ. ಸೊ ರೀಸನಿಂಗಿಗೆ ನಿಮಗೆ 40 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಜನರಲ್ ಅವೇರ್ನೆಸ್ಗೆ 20 ಮಿನಿಟ್ಸ್ ಟೈಮ್ ಇರುತ್ತೆ. ಇಂಗ್ಲೀಷಿಗೆ 40 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಗೂ ಕೂಡ 40 ಮಿನಿಟ್ಸ್ ಟೈಮ್ ಇರುತ್ತೆ. ಟೋಟಲ್ 140 ಮಿನಿಟ್ಸಲ್ಲಿ ನೀವು 160 ಕ್ವಶನ್ಸನ್ನು 200 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇದು ನಿಮ್ಮ ಡೈರೆಕ್ಟ್ ಆನ್ಲೈನ್ ಎಕ್ಸಾಮಿನೇಷನ್ ಅಥವಾ ಸಿಂಗಲ್ ಎಕ್ಸಾಮ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಕ್ಲಿಯರ್ ಮಾಡಿದ್ರಿಂದ ನೆಕ್ಸ್ಟ್ ನಿಮಗೆ ಇಂಟರ್ವ್ಯೂ ಸ್ಟೇಜ್ ಇರುತ್ತೆ. ಸೊ ಇಂಟರ್ವ್ಯೂ ಕೂಡ ಕ್ಲಿಯರ್ ಮಾಡಿದ್ರಿಂದ ಫೈನಲ್ ಆಗಿ ಅಪಾಯಿಂಟ್ಮೆಂಟ್ ಕೊಡುವಂಥದ್ದು. ಸೊ ಹಾಗಾಗಿ ಈ ಎಕ್ಸಾಮಿನೇಷನ್ ಸ್ಟ್ರಕ್ಚರು ಕೂಡ ನಿಮಗೆ IBPSC ಕಂಪೇರ್ ಮಾಡಿದ್ರೆ ಚೇಂಜಸ್ ಇರುತ್ತೆ. ಹಾಗಾಗಿ ಅದು ಕೂಡ ಗೊತ್ತಿರಬೇಕು. ನೆಕ್ಸ್ಟು ಮೇಜರ್ ಆಗಿ ಎಕ್ಸಾಮಿನೇಷನ್ ಸೆಂಟರ್ ನೋಡ್ತಾ ಹೋಗೋದಾದ್ರೆ, ಸೊ ಬ್ಯಾಂಗ್ಳೂರ್ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ, ಅದೇ ರೀತಿ ಹುಬ್ಳಿ ಇರುತ್ತೆ, ಮ್ಯಾಂಗ್ಳೂರ್ ಇರುತ್ತೆ, ಮೈಸೂರು, ಶಿವಮೊಗ್ಗ ಆ್ಯಂಡ್ ಉಡುಪಿ. ಸೊ ಇದಿಷ್ಟು ಸೆಂಟರ್ಗಳು ನಿಮಗೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಆಗಿರ್ತವೆ. ಸೊ ಅದೇ ರೀತಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಸಿಟೀಸ್ನ ಎಕ್ಸಾಮಿನೇಷನ್ ಸೆಂಟರ್ ಆಗಿ ಕೊಟ್ಟಿರ್ತಾರೆ. ಸೊ ನೀವು ಬೇರೆ ಸ್ಟೇಟ್ಗಳಾಗಿದ್ದರೆ ಅದನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ನೋಟಿಫಿಕೇಷನಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ಸಿಟಿಗಳನ್ನು ಎಕ್ಸಾಮಿನೇಷನ್ ಸೆಂಟರ್ ಆಗಿ ಕೊಡ್ತಾರೆ ಅನ್ನೋದನ್ನು ಇಂಡಿಕೇಟ್ ಮಾಡಿರ್ತಾರೆ. ಸೊ ಅದನ್ನು ನೀವು ನೋಟಿಫಿಕೇಷನಲ್ಲೂ ಕೂಡ ಚೆಕ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನಿಮಗೆ ಮೇಜರ್ ಆಗಿ ರಿಕ್ವೈರ್ಮೆಂಟ್ ಏನು ಬೇಕು ಅಂದರೆ, ಸೊ ನಿಮ್ಮ ಫೋಟೋಗ್ರಾಫ್ ಇರಬೇಕಾಗತ್ತೆ, ಒಂದು ಸ್ಕ್ಯಾನಡ್ ಫೋಟೋಗ್ರಾಫ್ ಇರಬೇಕು ನಿಮ್ಮ ಹತ್ರ. ಅದೇ ರೀತಿ ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್, ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇನ್ಕ್ಲೂಡಿಂಗ್ ವ್ಯಾಲಿಡ್ ಪರ್ಸನಲ್ ಇಮೇಲ್ ID. ಸೊ ಜೊತೆಗೆ ನಿಮ್ಮ ಅಡ್ರೆಸ್ ಆಗಿರ್ಬೋದು, ಡಿಗ್ರಿ ಮಾರ್ಕ್ಸ್ ಆಗಿರ್ಬೋದು, ಸೊ ಪ್ರತಿಯೊಂದು ಡೀಟೇಲ್ಸ್ಗಳು ನಿಮ್ಮಲ್ಲಿ ಇರಬೇಕಾಗತ್ತೆ. ಆ ಎಲ್ಲ ಡೀಟೇಲ್ಸ್ಗಳನ್ನು ನೀವು ಒಂದು ಎಕ್ಸಾಮಿಗೆ ರೆಡಿ ಮಾಡಿಕೊಂಡ್ರೆ ಯಾವುದೇ ರಿಕ್ರೂಟ್ಮೆಂಟ್ ಬಂದರೂ ಕೂಡ ಅದರ ಬೇಸ್ ಮೇಲೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಸೊ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಮಾಡಿಕೊಂಡ್ರೆ ಸೊ ಈಸಿ ಆಗ್ತಾ ಹೋಗುತ್ತೆ, ನಿಮಗೆ ಈಸಿಯಾಗಿ ಅದನ್ನು ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು, ಅಥವಾ ವಾಟ್ಸಪ್ ಗ್ರೂಪ್ ಇರುತ್ತೆ. ಸೊ ಅಥವಾ ಯೂಟ್ಯೂಬ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅಥವಾ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಏನು ಸೌತ್ ಇಂಡಿಯನ್ ಬ್ಯಾಂಕ್ ಕ್ಲರ್ಕ್ ಇದೆ ಅಥವಾ ರಿಕ್ರೂಟ್ಮೆಂಟ್ ಆಫ್ ಕ್ಲರ್ಕ್ ಇದೆ, ಸೊ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಇರೋದು. ಸೊ 5ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಅದೇ ರೀತಿ 11ಗೆ ಕ್ಲೋಸ್ ಆಗುತ್ತೆ. ಸೊ ಬಿಫೋರ್ ದಟ್ 11 ಒಳಗಡೆ ನೀವು ಅಪ್ಲೈ ಮಾಡಿ. ಸೊ ಇನ್ ಫೆಬ್ರವರಿಯಲ್ಲಿ ನಿಮಗೆ ಎಕ್ಸಾಮ್ ಬರ್ತಾ ಹೋಗುತ್ತೆ. ಸೊ 1 ಮಂತ್ ಟೈಮ್ ಇದೆ. ಸೊ 1 ಮಂತ್ ಟೈಮಲ್ಲಿ ನೀವು ಮ್ಯಾಕ್ಸಿಮಮ್ ಎಫರ್ಟನ್ನು ಹಾಕಿ ಪ್ರಿಪೇರ್ ಆಗಿದ್ದರೆ 100% ಎಕ್ಸಾಮನ್ನು ಕೂಡ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಹಾಗೆ ಯಾರೆಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.